ಮನಸ್ಸಿನ ಮಾತು ಚಾನಲ್ಗೆ ಸ್ವಾಗತ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಮಸ್ಯೆ ಎಲ್ಲರಿಗೂ ಇದ್ದದ್ದೇ. ಎಲ್ಲರಿಗೂ ಪ್ರಾಬ್ಲಮ್ಸ್ ಇದೆ. ಆದರೆ ಆ ತೊಂದರೆಯನ್ನು ನೋಡುವಂತಹ ರೀತಿಯಲ್ಲಿ ಎರಡು ರೀತಿಗಳಿವೆ. ಒಂದು ದೂರದರ್ಶಕದ ಮೂಲಕ ನೋಡೋದು, ಇನ್ನೊಂದು ಮೈಕ್ರೋಸ್ಕೋಪ್ ಮೂಲಕ ಆ ಪ್ರಾಬ್ಲಮ್ನ ದೊಡ್ಡದು ಮಾಡಿ ಸಿಕ್ಕಿ ಹಾಕಿಕೊಂಡು ಒದ್ದಾಡೋದು. ಅಥವಾ ಅದೇ ಪ್ರಾಬ್ಲಮ್ನ ದೂರದರ್ಶಕದ ಮೂಲಕ ನೋಡೋ ತರಹ ದೂರದಲ್ಲಿ ಇಟ್ಟು ನೋಡೋದು. ನೀವೇ ಡಿಸೈಡ್ ಮಾಡಿ, ನಿಮ್ಮ ಸಮಸ್ಯೆನ ಮೈಕ್ರೋಸ್ಕೋಪ್ ಮೂಲಕ ದೊಡ್ಡದಾಗಿ ನೋಡುತ್ತೀರೋ, ಟೆಲಿಸ್ಕೋಪ್ ಮೂಲಕ ದೂರದಲ್ಲಿದ್ದಾಗಲೇ ಸಮಸ್ಯೆನ ಚಿಕ್ಕದಾಗಿ ಗಮನಿಸಿ ಸರಿ ಮಾಡಿಕೊಳ್ಳುತ್ತೀರೋ. ಯಶಸ್ಸು ಅನ್ನುವುದು ಸೋಲೋ ಸಾಂಗೂ ಅಲ್ಲ, ಡ್ಯುಯೆಟ್ ಅಲ್ಲ, ಅದೊಂದು ಕೋರಸ್. ಹಾಗಾಗಿ ನಿಮ್ಮ ಧ್ವನಿಗೆ ಸ್ಪಂದಿಸುವಂತಹ ಹಲವು ಧ್ವನಿಗಳನ್ನು ಜೊತೆಗೂಡಿಸಿಕೊಂಡು ಹಾಡಿ. ಆಗ ಅದು ಅದ್ಭುತವಾದ ಧ್ವನಿಯಾಗುತ್ತದೆ. ನಿಮ್ಮ ಕತೆ ಮುಗಿಯಿತು ಅಂತ ಅಕ್ಕಪಕ್ಕ ಮನೆಯವರು ಹೇಳಬಹುದು, ಇಡೀ ಪ್ರಪಂಚ ಹೇಳಬಹುದು, ನಿಮ್ಮ ಮನೆಯವರೇ ಹೇಳಬಹುದು. ಆದರೆ ನೀವೇ ನಿಮ್ಮ ಕತೆ ಮುಗಿಯಿತು ಅಂತ ಒಪ್ಪಿಕೊಳ್ಳೋವರೆಗೂ ಯಾವ ಕಥೆಯೂ ಮುಗಿಯೋದಿಲ್ಲ. ನಿಮ್ಮ ಕಥೆಯು ಮುಂದಿನ ಅಧ್ಯಾಯ ಇರೋದು ನಿಮ್ಮ ಕೈಯಲ್ಲೇ. ಹಾಗಾಗಿ ಬೆಸ್ಟ್ ಸ್ಟೋರಿಯನ್ನು ನೀವೇ ಬರೆದುಕೊಳ್ಳಬೇಕು. ಹೊಸ ಕಥೆಯನ್ನು ಬರೆಯುತ್ತಲೇ ಹೋಗಬೇಕು. ಎರಡು ರೀತಿಯ ಆಟಗಳು ಇರುತ್ತವೆ. ಒಂದು ರನ್ನಿಂಗ್ ರೇಸ್, ಹೈ ಜಂಪ್, ಲಾಂಗ್ ಜಂಪ್, ಈ ತರಹ. ಆದರೆ ನಮ್ಮ ಗುರಿ ಮುಟ್ಟೋ ಹಾದಿಯಲ್ಲಿ ಯಾರೂ ಅಡ್ಡಿ ಇರಲ್ಲ. ನಾವು ಬೇರೆಯವರಿಗಿಂತ ಎಷ್ಟು ಬೇಗ ಓಡ್ತೀವಿ, ಎಷ್ಟು ಜೋರಾಗಿ ಓಡ್ತೀವಿ, ಎಷ್ಟು ಎತ್ತರ ಹಾರ್ತೀವಿ, ಅದರ ಮೇಲೆ ಸೋಲು ಗೆಲುವು ನಿರ್ಧಾರವಾಗುತ್ತದೆ. ಮತ್ತೊಂದು ತರಹ ಆಟ ಕ್ರಿಕೆಟ್, ಫುಟ್ಬಾಲ್, ಹಾಕಿ. ಇದೆಲ್ಲ ಪ್ರತಿ ಹೆಜ್ಜೆಗೂ ಒಬ್ಬ ಎದುರಾಳಿ ಸಿಗುತ್ತಾನೆ. ನಾನು ಗುರಿ ಮುಟ್ಟಬೇಕು ಅಂತ ಎದುರಾಳಿ ಬಿಡಲ್ಲ ಅಂತ ಎದುರಿಗಿರೋ ತಡೆಗಳನ್ನು ಮೀರಿ ನಾವು ಗೋಲು ಹೊಡೆಯುವುದರ ಜೊತೆಗೆ ನಮ್ಮ ಗೋಲನ್ನು ನಾವು ಕಾಪಾಡಿಕೊಳ್ಳಬೇಕು. ಇಲ್ಲ ಅಂದರೆ ನಮಗೂ ತೊಂದರೆ, ನಮ್ಮ ಟೀಮ್ಗೂ ತೊಂದರೆ. ಜೀವನವೂ ಒಂದು ಆಟನೇ. ನಮ್ಮನ್ನು ನಾವು ಕಾಪಾಡಿಕೊಳ್ಳಬೇಕು ಹಾಗೂ ನಮ್ಮ ಟೀಮ್ ಅಂದರೆ ನಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಅವರನ್ನು ಕಾಪಾಡಬೇಕು. ನಮ್ಮ ಗುರಿಯನ್ನು ಮುಟ್ಟಬೇಕು. ಈ ವಿಡಿಯೋ ನೋಡಿದ್ದಕ್ಕಾಗಿ, ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.